ಏನ್ ಬಡ್ಡಿನಾಗ ನಮ್ ಜನಕ್ಕೆ ತುಂಬಾ ತೊಂದರೆ ಕೊಡ್ತಿದ್ಯಂತೆ. ಮತ್ತೆ ಬಡ್ಡಿ ದುಡ್ಡು ವಾಪಸ್ ಕೊಡಿಲ್ಲ ಅಂದ್ರೆ ಏನ್ ಮುತ್ತ ಕೊಡ್ತಾರೆ? ಏನು ವಾಯ್ಸ್ ಜೋರಾಗ್ತಾ ಇದೆ ಸರ್? ಈ ಡೈಲಾಗ್ ಫುಲ್ ನಡಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ಬಾಡಿಗೆ ಬಿಲ್ಡಿಂಗ್ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಅಮ್ಮ ಜೀವಂಟು ಅಂತಾರ. ಒಳ್ಳೆ ಮಾತಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಬಿಲ್ಡಿಂಗು ಬೇಸ್ಮೆಂಟ್ ಇರ್ಲಿ ಸೈಟು ಇರಲ್ಲ. ದಂದ ಹೆಸರಲ್ಲಿ ದಗ ಮಾಡೋನು ನನಗೆ ಇಷ್ಟ ಆಗಲ್ಲ. ಅಂತವನ್ಗೆ ಬುದ್ಧಿ ಕಲಿಸದೆ ಸುಮ್ನೆ ಬಿಡಲ್ಲ. ಏನೋ ಬುದ್ಧಿ ಕಲ್ಸೋದು? ಏನೋ ನೀ ಸ್ಕೂಲ್ ಮೇಸ್ಟೇನೋ? ಏನೋ ಏನೋ ಹಂಗೊಡ್ದ? ಇದು ರಿಯಾಲಿಟಿ ಶೋ ಅಲ್ವಾ ಬಾಸು? ನಿಮ್ ಪರ್ಫಾರ್ಮೆನ್ಸ್ ಮುಂದೆ ಅವರು ಡಾಮಿನೇಟ್ ಆಗ್ತಾ ಇದಾರೆ. ಈಗ ಏನಾದ್ರು ನೀವು ವೀಕ್ ಆದ್ರೆ ಅಷ್ಟೇ ಎಲಿಮಿನೇಷನ್ ಗ್ಯಾರಂಟಿ. ಕಣ್ಣೆ ಕಾಣ್ತಿಲ್ಲ. ಏನೋ ಬಾಂಡ್ ರೇಂಜ್ ಕೊಡ್ದೆ? ನೀನಲ್ಲಮ್ಮ ಬಾಂಡು, ನಾನಮ್ಮ ಅಣ್ಣ ಬಾಂಡು. ಎಲ್ಲ ಕೆಲ್ಸಗಳೇ ಒಂದೇ ಬಡ್ಡಿ ಮೀಟರ್. ಮುದ್ಕಪ್ಪ ನಿಂದೇನಪ್ಪ ನಿಂದು? ಮುದ್ದೇನ ಗಂಟಲ್ಲಿ ತಗಲಾಕೊಂಡಿರ್ತಾರೆ ನಿಂತಿದ್ಯಲ್ಲ. ಏನೋ ಒಂದು ಪ್ರಾಬ್ಲಮ್. ಏನು ನಾಳೆ ಎಷ್ಟೊತ್ತಿಗೆ ಇವ್ರ ಹತ್ರ ವಸೂಲಿ ಮಾಡ್ರ ಬಡ್ಡಿ ದುಡ್ಡನ್ನೆಲ್ಲ ವಾಪಸ್ ಕೊಟ್ರೆ ಸರಿ ಸರ್. ನನಗೆ ದಿನದ ಬಡ್ಡಿ ಬೇಡ, ವಾರದ ಬಡ್ಡಿ ಬೇಡ, ತಿಂಗಳ ಬಡ್ಡಿ ಬೇಡ ಸರ್. ಅವ್ರ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಸರ್. ನನ್ನ ಬಿಟ್ಬಿಡಿ ಸರ್. ಆಯ್ತು ಹೋಗು. ನೀವೇನ್ ಸರ್ ಭಕ್ತ ಪ್ರಾರಂಭ ಅಂತಾರ ಇದ್ರಿ? ಇದಕ್ಕಿದಂಗೆ ಎರಡನೇ ಕಷ್ಟ ಬಿಡ್ರಿ. ಈಗ ನೀವೆಲ್ಲ ಹೋಗಿ, ನಾಳೆ ಬಂದು ಮೋಹನ ಅಣ್ಣ ನನ್ನ ಕೆನ್ನೆಗೆ ಬರಸ್ತಾನೇನೋ. ಈಗ ನೋಡ್ತಾ ಇರೋ ನಾನು ಕೂಡ ಏಟ್ಗೆ ಶಬ್ದನು ಬರಲ್ಲ, ನೋವು ತಡ್ಕೊಳಕ್ ಆಗಲ್ಲ. ಏನ್ ಮಾಡ್ತೀಯ ಅಣ್ಣ? ಹೇಗಿದ್ರು ಈ ಲೊಕೇಶನ್ ಶೂಟಿಂಗ್ ಕಮಿಟ್ ಮಾಡವನೆ. ನಾಳೆ ಡಬಲ್ ಪೇಮೆಂಟ್ ಕೊಟ್ರೆ ಶೂಟಿಂಗು, ಇಲ್ಲ ಪ್ಯಾಕಪ್ ಬಂದ್ಬಿಡ್ತೀನಿ. ಅಲ್ಲ ಭರತ್, ಅದಕ್ಕೆ ಆ ಪಿ.ವಿ. ಭೂಷಣ್ ಒಪ್ಬೇಕಲ್ಲ? ಹೆಂಗೋ ಒಪ್ಸಿ ಶೂಟಿಂಗ್ ಲೊಕೇಶನ್ ಇಂದ ಶಿಫ್ಟ್ ಮಾಡಿಸಿ. ಇಲ್ಲ ಅಂದ್ರೆ ಪಿ.ವಿ. ಭೂಷಣ್ $2 ಕೋಟಿ ಪ್ರೈಸ್ ಮನಿ ಹೊಡ್ಕೊಂಡು ಹೋಗ್ಬಿಡ್ತಾರ. ಇಲ್ಲ ಭರತ್, ಅವ್ರದ್ದು ಆ ರೇಂಜ್ ಪರ್ಫಾರ್ಮೆನ್ಸ್ ಏನಿಲ್ಲ. ನಿನಗಿನ್ನೂ ಗೊತ್ತಿಲ್ಲ. ನಿನ್ನೆ ನಾನು ಕಪ್ಪಾಳಕ್ಕೆ ಹೊಡೆದಾಗ ಅವ್ರು ಕೊಟ್ಟ ರಿಯಾಕ್ಷನ್ ನೋಡಿ ನಮ್ ಬಾಸ್ಗೆ ಬಾಸ್ ಪ್ರೊಡ್ಯೂಸರ್ ವಿ ರವಿಚಂದ್ರನ್ ಅವ್ರು ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಹೌದಾ? ಅವ್ರ ಕ್ಯಾರೆಕ್ಟರ್ನೇ ಕಟ್ ಮಾಡ್ಬಿಟ್ರೆ? ಅವ್ರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಲೊಕೇಶನ್ ಕೊಟ್ಟಿರೋದು. ಅದರಲ್ಲೂ ಅವ್ರಿಗೆ ಆಕ್ಟಿಂಗ್ ಹುಚ್ಚು. ಬೆಟ್ರು ನಾವಿಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡೋದು. ಏನ್ ಬ್ರದರ್ಸ್ ಶೂಟಿಂಗ್ ಮಾಡದೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಅದು ನಮ್ ಡೈರೆಕ್ಟರ್ ಈ ಲೊಕೇಶನ್ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಇದಾರೆ. ಯಾಕೆ ಹೇಳಪ್ಪ ನೀನು? ಅದು ಲೊಕೇಶನ್ ಚಾರ್ಜ್ ಜಾಸ್ತಿ ಐತಲ್ಲ ಅದಕ್ಕೆ. ಅಷ್ಟೇನಾ? ಲೊಕೇಶನ್ ಫ್ರೀ ಓಕೆನಾ? ಹ್ಯಾಪಿನಾ? ಸರ್ ನಾಳೆ ನೀವು ಜನಕ್ಕೆ ಹಣ ಹಂಚೋ ಸೀನ್ ಇದೆ, ಬಟ್ ಡೂಪ್ಲಿಕೇಟ್ ನೋಟ್ ಸಿಗ್ತಿಲ್ಲ. ಒರಿಜಿನಲ್ ಹಂಚಿ ನಮ್ಮ ಹತ್ರ ಎಲ್ಲಿ ಬರುತ್ತೆ ಸರ್ ಅಷ್ಟೊಂದು ದುಡ್ಡು? ನನ್ನ ಹತ್ರ ಇದೆಯಲ್ಲ ಸರ್. ಸರ್ ಕಾಸ್ ಕೊಟ್ಟು ಆಕ್ಟ್ ಮಾಡ್ತಾರ ಮೊದಲನೇ ಆಕ್ಟರ್ ನೀವೇ. ಏನಂದ್ರಿ? ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ ಕೋಆಪರೇಷನ್ ಇದೆಯಲ್ಲ ಅಂತ ಹೇಳಿದೆ. ಪದ್ಮವಿಭೂಷಣ್ ಬಳ್ಳಾರಿ ಮಂಜ 1 ಲಕ್ಷ. ನಮಸ್ಕಾರ ಅಣ್ಣ. ಅವ್ರಿಗೆ ನಮಸ್ಕಾರ. 50,000. ರವಿಚಂದ್ರನ್ ಸಾರು ನನ್ನ ಎಕ್ಸ್ಪ್ರೆಷನ್ಗೆ ಇಂಪ್ರೆಸ್ ಆಗ್ಬಿಡ್ತಾರೆ. 2 ಕೋಟಿ ನನಗೆ. ಹೇ ನಾನು ಕೊಡಲ್ಲ ಸರ್. ಕೊಡಿ ಸರ್. ಕೊಡಲ್ಲ, ನಂಗೆ ಮೂಡಿಲ್ಲ. ದುಡ್ಡು ಕೊಡೋದು ಯಾಕೆ ನಿಲ್ಲಿಸ್ದೆ? ನಂಗೆ ಕೊಡ್ಬೇಕು ಅಂತ ಅನಿಸ್ತಾ ಇಲ್ಲ. ಅದು ಯಾಕೆ ಸರ್ ಹೊಡಿತೀರಾ? ನನಗೆ ಹೊಡಿಬೇಕು ಅನಿಸ್ತು, ಹೊಡೆದೆ. ಸರ್ ನೀವ್ ಯಾಕೆ ಕಪಾಳು ಕೊಡಿಸ್ಕೊಂಡ್ರಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ರವಿಚಂದ್ರನ್ ಸರ್ನ ಇಂಪ್ರೆಸ್ ಮಾಡ್ಬೇಕು ಅಂತ ತಾನೆ. ಸುಮ್ದಿರೋ, ನಿಂಗೆ ಆಮೇಲೆ 1,000 ಕೊಡ್ತೀನಿ. ಮುಂದುವರ್ಸಿ ಸರ್. ನಾನು ಬೇಕಾದ್ರೆ ದವಡೆ ನೋಯಿಸ್ಕೊತೀನಿ, ನೀವ್ಯಾಕೆ ಸರ್ ನಿಂತ್ಕೊಂಡು ಕಾಲ ಇಸ್ಕೊತೀರಾ? ಕುಂತ್ಕೊಳ್ಳಿ ಸರ್, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಬನ್ರೋ ಬಡ ಸಾವ್ಕಾರ, ಬನ್ರೋ. ಯಾರು ನಾಚ್ಕೋಬೇಡಿ ಕಣ್ರೋ, ಬನ್ರೋ ತಗೊಳ್ರೋ. ಬನ್ನಿರೋ ಹಣವನ್ನು ಪಡೆಯಿರೋ ಖಾಲಿ. ಸರ್ ನೀವು ಪರ್ಮಿಷನ್ ಕೊಟ್ರೆ ನಿಮ್ ತಂದೆ ಹತ್ರ ಬ್ಲೆಸ್ಸಿಂಗ್ ತಗೋತೀನಿ ಸರ್. ಆಯ್ತು ಹೋಗು. ಸರ್ ಎಲ್ಲ ಸಂತೋಷನಾ ಸರ್? ಇನ್ಮೇಲಾದ್ರೂ ಸರಿಯಾಗಿ ಬದುಕೋದನ್ ಕಲಿ. ಓಕೆ ಸರ್. ಸರ್ 1 ನಿಮಿಷ ಸರ್. ನೀವೆಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಜನಕ್ಕೆ ಇಷ್ಟ ಆದ್ರೂ ರವಿಚಂದ್ರನ್ ಫೋಕಸ್ ಇರೋದು ನನ್ನ ಮೇಲೆ. 2 crores ವಿನ್ನರ್ಸ್ ನಾನೇ. ಏ ಭರತ್, ಇವನಿಗಿನ್ನೂ ಬುದ್ಧಿ ಬರ್ಲಿಲ್ಲ. 4 ಬಿಡು. ಏನಯ್ಯ ಮುದುಕನ್ ಸ್ಟ್ರೆಂತು? ಅವನೇನೋ ಮೆಂಟ್ಲು, ನೀನೇ ಕೈ ಹೊಡಿತೀಯಾ? ಕ್ಯಾರೆಕ್ಟರ್. ಓ ಶಿಟ್. ಸಾರಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ ಸರ್. ಸರ್ ನೀವು ಗೇಮ್ಸ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಸರ್. ಮೈಕಲ್ ರಿಲ್ಯಾಕ್ಸ್ ಅಂತ ಹೇಳ್ತಾವ್ರೆ. ತಪ್ಪು ನಂದಲ್ಲ ಸರ್. ನಿಮ್ ಪರ್ಫಾರ್ಮೆನ್ಸ್ ನೋಡಿ
ಫುಲ್ ಇನ್ಸ್ಪೈರ್ ಆಗ್ಬಿಟ್ಟಿದೆ. ಇನ್ ಸ್ವಲ್ಪ ಜ್ವರ ಬಿದ್ರೆ ಎಕ್ಸ್ಪೈರ್ ಆಗ್ಬಿಡ್ತಾ ಇದೆ ಸರ್. ಸರ್ ಕೆಲವರಿಗೆ ಕಲರ್ ರಕ್ತದಲ್ಲಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಬೆವರಲ್ಲೇ ಇದೆ ಸರ್. ಅಲ್ಲ ಅವ್ರ ಹತ್ರ ಏನ್ ಹೇಳಿದ್ರಿ ಸರ್? ನಾನೇನ್ ಸರ್ ಹೇಳ್ದೆ, ತುಂಬಾ ಚೆನ್ನಾಗಿ ಹಾಕ್ಬೇಂತೀಯಪ್ಪ ಅಂದೆ ಸರ್. ಅದೇ ನೀವು ತಪ್ಪು ಮಾಡಿದ್ದು. ಒಬ್ಬ ಕಲಾವಿದನ ಹತ್ರ ಹೋಗಿ ನೀವು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಹೇಳ್ಬಾರ್ದು, ಪಾತ್ರದ ಪರಕಾಯ ಪ್ರವೇಶ ಮಾಡಿದೆ ಅಂತ ಹೇಳ್ಬೇಕು. ಹಂಗೆ ಆಯ್ತು ಸರ್. ಸರ್ ಇವ್ರಲ್ಲಿ ಸರ್ ಈ ನನ್ನ ಮಕ್ಕಳು ದುಡ್ಡು ಇಸ್ಕೊಂಡು ವಾಪಸ್ಸೇ ಬರಲಿಲ್ಲ. ನೀವ್ ಚೇಂಜ್ ಆದ್ರೆ ದುಡ್ಡು ಕೊಟ್ರೆ ಅವ್ರು ಚೇಂಜ್ ಆದಾಗ ವಾಪಸ್ ತಂದು ಕೊಡ್ತಾರೆ. ಓ ಅಂದ್ರೆ ನಾವು ಡಿಮ್ಯಾಂಡ್ ಮಾಡಬಾರ್ದು, ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಏನ್ ಗ್ರಾಸ್ಪಿಂಗ್ ಪವರ್ ಸರ್ ನಿಮ್ದು. ಶಾಸ್ತ್ರಿ ಯಾಕೆ ಸುಮ್ಮನೆ ಚಪ್ಪ ನೋಡ್ರಿ ಸರ್. ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಸರ್? ಇಷ್ಟ ಆಗ್ಬೇಕಾಗಿರೋದು ನನ್ಗಲ್ಲ, ರವಿಚಂದ್ರನ್ ಅವ್ರಿಗೆ, ಆಡಿಯನ್ಸ್ಗೆ. SMS ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೌದಾ ಸರ್? ಹಾಯ್, ನಾನು PV ಭೂಷಣ್ ಅಲಿಯಾಸ್ ಪದ್ಮವಿಭೂಷಣ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಬಾಸ್ಗೆ ಬಾಸ್ ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು PVB ಅಂತ ಟೈಪ್ ಮಾಡಿ 5555ಗೆ ವೋಟ್ ಮಾಡಿ. ಎಲ್ಲೇ ಬಂದೇರಿ? ಯಾಕೆ ಲೇಟು? ಅದೇಂದ್ರೆ ನನ್ನ ಹಲ್ಸೆಟ್ನ ಯಾವ್ದೋ ನಾಯಿ ಮುಂಡೆ ಎತ್ಕೊಂಡು ಹೋಗ್ಬಿಟ್ಟಿದೆ. ನೀವು ದುಡ್ಡು ಕಟ್ಬಿಟ್ರೆ ನಾನೊಂದು ಹಲ್ ಸೆಟ್ ತಗೊಂಡ್ಬಿಡ್ತೀನಿ. ನಿಮ್ಗೆ ಯಾಕೆ ಬೇಕು ಇವಾಗ ಹಲ್ ಸೆಟ್ಟು? ದುಡ್ಡೇನ್ ಮರ್ದಲ್ಲಿ ಬಿಡುತ್ತೆ. ನೀವೇನೀಗ ನಲ್ಲಿ ಮುಳೆ ಕರಿಬೇಕೆ? ಚೈನಾದವ್ರ ಸೂಪ್ ಕುಡ್ಕೊಂಡಿರೋದಲ್ವೇ? ಹೋಗ್ರಿ ಸುಮ್ಮನೆ. ನನ್ ಮಗಳ ಮಕ್ಕ ನೋಡ್ಕೊಂಡು ನೀವು ಕೊಡೋ ತೊಂದ್ರೆನೆಲ್ಲ ಸಹಿಸ್ಕೊಂಡಿದ್ದೀನಿ. ಆದ್ರೆ ಆ ದೇವ್ರೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಸತ್ಯ ಸತ್ಯ ಪಿಎನ್ ಸತ್ಯ ನಮಗೂ ಗೊತ್ತು. ಹೋಗ್ರಿ ತಗ. ಅಲ್ಲ ಯಾರೇ? ನಾನು ರವಿಚಂದ್ರನ್ ಮಾತಾಡ್ತಾ ಇರೋದು. ವಿ ರವಿಚಂದ್ರನ್ನ? ಎಸ್, ಕನಸುಗಾರ ವಿ ರವಿಚಂದ್ರನ್. ಸರ್ ಸರ್ ಹೇಗಿದ್ದೀರಿ ಸರ್? ಓಕೆ, ಇವಾಗ ತಾನೇ ನಿಮ್ ರಿಯಾಲಿಟಿ ಶೋ ಟೇಪ್ ನೋಡಿದೆ. ಯು ಆರ್ ಅನ್ಬಿಲಿಯಬಲ್ ಐಸೆ. ಅಬ್ಬಬ್ಬಾ. ಬಟ್ ಕೃಷ್ಣ ಪ್ರಸಾದ್ ರಿಯಾಲಿಟಿ ಶೋ ನಲ್ಲಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಟ್ಯಾಲೆಂಟ್ ತಕ್ಕನಾಗಿಲ್ಲ ಅಂತ ನನ್ಗನ್ನಿಸ್ತು. ಹೌದು ಸರ್. ಸರ್ 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 ನೀವಾದ್ರೂ ಗುರುತಿಸ್ರಲ್ಲ ಸರ್. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ನಾನೊಂದು ಹೊಸ ರಿಯಾಲಿಟಿ ಶೋ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿತ್ ಫ್ರೆಶ್ ಕಾನ್ಸೆಪ್ಟ್. ನೀವು ಅದ್ರಲ್ಲಿ ಒಂದು ರೋಲ್ ಮಾಡ್ತೀರಾ, ನಿಮ್ಗೆ ಪ್ರೈಸ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಹುಡುಗರು ಬರ್ತಾರೆ, ಕಾನ್ಸೆಪ್ಟ್ ಏನು ಅಂತ ಹೇಳ್ತಾರೆ. ಓಕೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕಮ್ ಇನ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೊಸ ರಿಯಾಲಿಟಿ ಶೋ, ನ್ಯೂ ಕಾನ್ಸೆಪ್ಟ್. ಸರ್ ನಾವು ಬರೋಕ್ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ರವಿಚಂದ್ರನ್ ಸರ್ ಏನಾದ್ರು ಫೋನ್ ಮಾಡಿದ್ರು? ರವಿಚಂದ್ರನ್ ಮಾಡ್ತಾರೆ, ಇದಿದ್ರೆ ವೀರಸ್ವಾಮಿನೂ ಮಾಡ್ತಾ ಇದ್ರು, ಬಾಲಾಜಿ ಅವ್ರು ಮಾಡ್ತಾನೆ ಇರ್ತಾರೆ, ಮನೋರಂಜನ್ ಮಾಡ್ತಾರೆ. ಕಾನ್ಸೆಪ್ಟ್ ಹೇಳಿಯಪ್ಪ. ಸರಿ, ಕಾನ್ಸೆಪ್ಟ್ ಬಂದು ಲ್ಯಾಂಡ್ ವಿತ್ ಮಾಫಿಯಾ. ವಾ, ಟೈಟ್ಲ್ ತುಂಬಾ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರ್ ಹೆಸರು ಬ್ಯಾಂಕಾಕ್ ಬದ್ರಿನಾಥ್. ಹಲೋ, ಕೆಳಗ್ ಬನ್ನಿ, ಕೆಳಗ್ ಬನ್ನಿ. ನೀವೇನು ಬಂದಿಲ್ಲ, ಹೆಸರು ಮಾತ್ರ ಬ್ಯಾಂಕಾಕ್ ಬದ್ರಿನಾಥ್. ಮಸಾಜ್ ಎಲ್ಲ ಇಲ್ಲ. ತುಂಬಾ ರಿಚಾ? ಸಿಕ್ಕಾಬಟ್ಟೆ ರಿಚ್. ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಶೇಡ್ಸ್ ಇರುತ್ತೆ. ಆಮೇಲೆ ಈ ಶೋ ನಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ನರಸಿಂಹ ಅವರು. ಮೆಟ್ಟು ತಾಂಡಾಕ್ಬೇಕು ಅವನಿಗೆ. ರೋಡಲ್ಲಿ ಲೆಕ್ಕಂಡ, ನಲ್ಲಿ ಲೆಕ್ಕಂಡ, ಬಲ್ಪಲ್ಲಿ ಲೆಕ್ಕಂಡ, ಹಾಳಾಗೋಗ್ಲಿ ಒಳ ಚರಂಡಿಲು ನೆಕ್ಕಂಬಿಟ್ಟ. ಈಗ ಶೋ ದುಡ್ಡು ನೆಕ್ಕಳಕ್ ಬರ್ತಾವನ. ಯಾವನೇ ಬರ್ಲಿ 2 crores ಪ್ರೈಸ್ ಬನ್ನಿ ಫಿಕ್ಸ್. ನನಗೆ ಅಲ್ಲ 2 ಕೋಟಿ ನಾನೇ ಗೆಲ್ಲಣ ಅಂತ ಫಿಕ್ಸ್ ಆಗಿದ್ದೀನಿ ಅಂತಂದೆ. ನನ್ನ ಕ್ಯಾರೆಕ್ಟರ್ ಅರಂಗೇಟ್ರಮ್ ಯಾವಾಗ? ನಾಳೆನಾ? ನಾಳೆನಾ? ಇದನ್ನ ನೀವು ಇಟ್ಕೊಳ್ಳಿ ಸರ್. ಪೆನ್ನ ನನಗೆ ಯಾಕೆ? ಯೋಗರಾಜ್ ಭಟ್ರೆ ಕೊಟ್ಬಿಡಿ. ಇದು ಆ ಪೆನ್ ಅಲ್ಲ, ಪೆನ್ ಕ್ಯಾಮ್ರಾ. ನಿಮ್ಮ ದಶರಸಗಳನ್ನು ಕ್ಲೋಸ್ ಅಪ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿ ಅಂತ. ಆ ಡಿಸ್ಟೆನ್ಸ್ ಅಲ್ಲ, ಇಲ್ಲಿ ಜಾಸ್ತಿ ನಕ್ಬಿಡಿ, ಉಸಿರು ಕಟ್ಟೋಗುತ್ತೆ. ನನಗ ಅಲ್ಲ, ಪೆನ್ಗೆ. ಹೌದು, ಎಲ್ರಿಗೂ ಇದೇ ಕ್ಯಾಮ್ರಾನಾ? ಇಲ್ಲ ಸರ್, ಕೆಲವರಿಗೆ ಬಟನ್ ಅಲ್ಲಿ ಕೊಟ್ಟಿರ್ತೀವಿ, ವಾಚ್ ಅಲ್ಲಿ ಕೊಟ್ಟಿರ್ತೀವಿ, ಕನ್ನಡಕದಲ್ಲಿ ಕೊಟ್ಟಿರ್ತೀವಿ. ಸೂಪರ್ ಸರ್. ಪರ್ಫಾರ್ಮೆನ್ಸ್ ನ ಆರಾಮಾಗಿ ಮಾಡ್ಬೋದು. ಕ್ಯಾಮರಾ ಎಲ್ಲಿದೆ ಹುಡುಕೋ ಪರಿಸ್ಥಿತಿನೇ ಬರಲ್ಲ ಸರ್. ನೋಡ್ತಾ ಇರಿ ಸರ್ ನನ್ನ ಅಣ್ಣ, ನಿನ್ನೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿದ್ರು. ಹಣ ಒಳ್ಳೆ ಕಡ್ಲೆ ಪುರಿ ಎಷ್ಟಂಗೆ ಸಿಗ್ತಾ ಇದ್ರು. ಹೌದೌದು, ಆರ್ಸ್ಕೊಂಡವ್ರು ಹೇಳ್ತಿದ್ರು ಸುಮಾರು 10 ಲಕ್ಷ ಇರಬಹುದು ಅಂತ. ಏಯ್, ನೀನು ಕಾಫಿ ಸಪ್ಲೈಯರ್, ಕ್ಯಾಶಿಯರ್ ಅಲ್ಲ. ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಹೋಗೋ. ಆಯ್ತಾಯ್ತು. ಏನ್ ಸರ್ ಇದು? ನೀವ್ ನನ್ ಹೀರೋ ಸರ್, ನಿಮ್ ಕೈಲಿ ಕಾಫಿ ತರ್ಸದ? ಏನ್ ಮಾಡ್ತೀರಾ ಸರ್? ದೊಡ್ಡ ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೇನ್ ಫೀಲ್ ಮಾಡ್ಬಿಡಿ, ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ. ಕಾಫಿನಾ ಟೀನಾ? ಟೀ. ಎಸ್. ಹೇಳ್ಬಿಡು. ಸರಿ,
ಈಗ ವಿಷಯಕ್ಕೆ ಬರೋಣ. ಏನಿಲ್ಲ, ನಮ್ಮ ಮಾವ ಸಿಂಗಾಪುರ್ನಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಕಟ್ತಿದ್ದಾರೆ. ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಬೇಕಾಗಿತ್ತು. ಅದಕ್ಕೆ ಬೆಳ್ಳಾರಿಲಿರೋ ಒಂದು 250 ಎಕರೆ ಮೈನಿಂಗ್ ಏರಿಯಾನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟನ್ ಕ್ಯಾಮ್ರಾ. ಮಾರ್ಕೆಟ್ ವ್ಯಾಲ್ಯೂ ಒಂದು 7 ಕೋಟಿ ಇದೆ. ನನಗೆ ಕ್ಯಾಶ್ ಡಿಮ್ಯಾಂಡ್ ಇದೆ. ಎಕರೆಗೆ ಒಂದು 5-6 ಕೋಟಿ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಆಫ್ಟರ್ ಆಲ್ 250 ಎಕರೆ ಏನ್ ಸಮುದ್ರದಲ್ಲಿ ಒಂದು ಲೋಟ ನೀರು ತೆಗೆದಂಗ ಅಷ್ಟೇ. ಕ್ಯಾಶ್ ಅರೇಂಜ್ ಮಾಡಬಹುದು, ಬಟ್ ನಿಮ್ಮನ್ನ ನಂಬೋದಾ? ಆಫ್ಟರ್ ಆಲ್ 1205 ಕೋಟಿ ಇವ್ರು ನಂದಿಲ್ಲ ಅಂತಂದ್ರೆ ಇವ್ರ ಹತ್ರ ಡೀಲು. ಐ ಡೋಂಟ್ ಲೈಕ್ ದಿಸ್ ಪೀಪಲ್. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಓಕೆ ಸರ್, ಆಫ್ಟರ್ ಆಲ್ 1250 ಕೋಟಿ ನೋಡಿ. ನಿಮ್ಗೆ ಇವ್ರ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಇವ್ರು ಫೀಲ್ ಮಾಡ್ತಾರೆ, ಆಮೇಲೆ ಡೀಲ್ ಕ್ಯಾನ್ಸಲ್ ಆಗೋಗುತ್ತೆ. ಸರ್, ತಾವ್ಯಾಕೆ ಅಪ್ಸೆಟ್ ಆಗ್ತಾ ಇದೀರಾ? ಈ ನನ್ನ ಮಗನಿಗೆ ಅನುಭವ ಕಡಿಮೆ. ತಾವು ಡಾಕ್ಯುಮೆಂಟ್ಸ್ ತರಿಸ್ಬಿಟ್ರೆ ಡೀಲ್ ಬೇಗ ಮುಗಿಸ್ಬಿಡೋಣ. ಓಕೆ, ಹಾಗಾದ್ರೆ ಡಾಕ್ಯುಮೆಂಟ್ ತಂದವ್ರ ಎದೆ ಮೇಲೆ ಬಿಸಾಕು. ಓಕೆ, ರೆಡಿ. ನೀವಾ ಚಲ್ತೆ ಲೋ ತಗೊಳ್ಳಿ ಸರ್. ಥ್ಯಾಂಕ್ ಯು. ಬುದ್ಧಿ ಬಿಡುವ. ಕಣ್ ಕಾಣಲ್ವನ ನಿನ್ಗೆ? ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳಬೇಕು. ಇಲ್ಲಿ ನೋಡಿ, ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ನನಗೆ ಅವಮಾನ ಮಾಡಿದವರು ಸರ್ವನಾಶ ಆಗೋಗ್ಬಿಡ್ತಾರೆ. ನಾಯಿ ತರ ಸಾಯ್ತಾನ ಅವನು. ಗುಡ್ ಸರ್, ಈ ಎಮೋಷನ್ಗಳೆಲ್ಲ ನಿಮ್ ತಲೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಓಕೆ ಸರ್. ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನಿಮ್ ಲೈಫ್ ಟೈಮ್ ಇಂಟರ್ವ್ಯೂ ಹೇಳ್ಕೋಬಹುದು. ಕಾಫಿ ತುಂಬಾ ಚೆನ್ನಾಗಿತ್ತು. ಯಾರು ಮಾಡಿದ್ದು? ನಾನೇ ಮಾಡಿದ್ದು ಸರ್. ನಿಮ್ಮನ್ನ ರಿಸೀವ್ ಮಾಡಿದವನು ನಾನೇ. ಸರ್, ನಿಮ್ಮನ್ನ ಸೆಂಡ್ ಆಫ್ ಕೊಡುವನು ನಾನೇ. ಅದನ್ನ ಅವ್ರು ಕೊಡ್ತಾರೆ. ಆ ಬೋವಿ ಲೆಟ್ಸ್ ಮೂವ್. ಬರೀ ಕಾಫಿ ಕೊಟ್ಟಿದ್ದಕ್ಕೆ 2 ಲಕ್ಷ. ನೀವೊಂದು ಕೊಟ್ರೆ 3 ಆಗುತ್ತೆ. ಭರತ್, ಈ ರಿಯಾಲಿಟಿ ಶೋನಲ್ಲಿ ಕ್ಯಾರೆಕ್ಟರ್ ಸಾಯ್ತಿದಾವಲ್ಲ, ಯಾಕೆ? ಈ ಶೋ ಕಾನ್ಸೆಪ್ಟ್ ಮಾಫಿಯಾ ಅಲ್ವಾ, ಅದಕ್ಕೆ ವೈಲೆನ್ಸ್ ಜಾಸ್ತಿ. ಡೈರೆಕ್ಟರ್, ನೋಡಿದ್ರ ಏನು ಇದನ್ನು? ಎಸ್. ಮತ್ತೆ ನೀವು ಮೂಗಲ್ಲಿ ಬಾಯಲ್ಲಿ ರಕ್ತ ಕಕ್ಕಂಡ್ ಸಾಯ್ತೇನೆ ಅಂತ ಹೇಳಿದ್ರಿ. ಕ್ಲೀನ್ ಮಾಡವರಲ್ಲ, ವ್ಯಾಕ್ಯೂಮ್ ಕ್ಲೀನರ್. ಪರ್ಫೆಕ್ಟ್, ಕರೆಕ್ಟ್ ಹೇಳಿದ್ರಿ. ನಮ್ಮ ಹೀರೋಗೆ ಬರೀ ಪವರ್ ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಪ್ರೂವ್ ಆಯ್ತು ನೀವು ನಿಜವಾದ. ಒಂದ್ ನಿಮಿಷ ಬರ್ತೀನಿ. ಹೇಗ್ ಸತ್ರು, ಯಾರು ಹೂವಿನ ಹಾರ ಹಾಕಿದ್ರು ಅಂತ ತುಂಬಾ ಯೋಚನೆ ಮಾಡಬೇಡ. ನೀನು ಹೋಗ್ಬಿಡ್ತೀಯ. ಏನ್ ಡ್ರಾಮಾ ಮಾಡ್ತಾನಪ್ಪ 2 ಕೋಟಿ ದುಡ್ಡು ಹಿಡಿಯೋಕೆ. ನೀನೇನೇ ಮಾಡಿದ್ರು ವೀರಸ್ವಾಮಿ ಆಶೀರ್ವಾದ, ರವಿಚಂದ್ರನ್ ಸಪೋರ್ಟು ನನಗೆ ಇರೋದು. ಅವ್ರ ಮಗ ಮನು ಎನಕ್ರೈಸು ನನಗೆ, ಪ್ರೈಸ್ ಮನಿ ನನಗೆ ಫಿಕ್ಸು. ಕೇಳಿಸ್ಕೊಂಡ ದಡಿಯಾ? ನಿಮ್ಮ ಮಾವ ಡೆಡ್ ಬಾಡಿ ಜೊತೆಲೂ ಮಾತಾಡ್ತಾರ. ನಾರಾಯಣ್ ಶ್ಲೋಕ ಹೇಳ್ತಿರ್ಬೇಕು. ಇಷ್ಟು ಹೇಳಿದ್ರು ಉಸಿರು ಕಟ್ಕೊಂಡು ಆಕ್ಟ್ ಮಾಡ್ತಿದೀಯಲ್ಲ, ಜಾಸ್ತಿ ಉಸಿರು ಕಟ್ಬೇಡ, ಇನ್ನು ದಪ್ಪಾಗಿ ಬ್ಲಾಸ್ಟ್ ಆಗ್ಬಿಡ್ತೀಯ. ನಿನ್ ಕರ್ಮ ಸಾಯಿ. ನರಸಿಂಹ ಅವ್ರೆ, ನೀವ್ ಈ ಡೀಲ್ ಕೈ ಹಾಕ್ದಾಗಿಂದ ನಿಮ್ಮ ಪಾರ್ಟ್ನರ್ಸ್ ಒಬ್ಬೊಬ್ಬರಾಗಿ ಪರಮಾತ್ಮ ಪಾದ ಸೇರ್ಕೊಂತ ಇದಾರೆ. ನನ್ಗೆ ಯಾಕೋ ಆಯುಸ್ ಮುಗಿದ್ರೆ ಯಾರು ತಾನು ಏನ್ ಮಾಡಕ್ಕಾಗತ್ತೆ ನೋಡಿ. ಸಂಜೆ ನಿಮ್ಮ ಮಾವನ್ ಕರ್ಸಿ ಡೀಲ್ ಮಾತಾಡಿ ಮುಗಿಸ್ಬೋಣ. ಬಂದ್ರು. ಇವರು ನಮ್ಮ ಮಾವನವರ ಲೋಕಲ್ ವೈಫ್. ಸೌಂಡಿಂಗ್ ಹೊಸದಾಗಿದೆಯಲ್ಲ. ನಮ್ಮ ಮಾವನವ್ರು ಯಾವ್ದೇ ಊರಿಗೋದ್ರು ಒಂದ್ ಚಿಕ್ಕದಾದ ಮನೆ, ಒಂದ್ ಚೊಕ್ಕದಾದ ಹೆಂಡತಿ ಇರ್ತಾರೆ. ಇವ್ರ ಹೆಸರು ಆಜಾ. ಯಾರು ಕರೆದ್ರು ಬರ್ತಾರ? ನನ್ ರಾಜ ಕರೆದ್ರೆ ಮಾತ್ರ ಈ ಆನೇಕಲ್ ಜಾನಕಿನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅಜಾ ಅಂತಾರೆ. ಲೇ ಆಜಾ ಬ್ಯೂಟಿಗೆ ಜ್ಯೂಸ್ ತಗೊಂಬರ. ನಿಮ್ಗೆಲ್ಲ ಹಾಟು, ನಂಗ್ ಮಾತ್ರ ಸಾಫ್ಟಾ. ನಾನು ಹಾಟೆ ತಗೋತೀನಿ. ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಳ್ಳಮ್ಮ, ಸ್ಟ್ರಾಂಗ್ ಆಗಲ್ವಾ? ನಿನಗಿಂತ ಸ್ಟ್ರಾಂಗ್. ಭರತ್, ನಿಮಗೆ ನನ್ಗೆ ಸ್ಮೆಲ್ಲೇ ಸಾಕು. ಒಳ್ಳೇದಾಯ್ತು, ಖರ್ಚಿಲ್ದಂಗೆ ಪಾರ್ಟಿ ಮಾಡ್ಬಿಡ್ಬೋದು.
ಈಗ ವಿಷಯಕ್ಕೆ ಬಂದ್ಬೋಣ. ಎಲ್ರು ಟೈಟ್ ಆದ್ರೆ ಆಮೇಲೆ ಡೀಲ್ ಮುಗಿಯಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಐದೇ ನಿಮಿಷ ಗ್ಯಾಪ್ ಅಲ್ಲಿ ಕತ್ಲಲ್ಲಿ ಸೌಂದರ್ಯ ಸಮಾರಾಧನೆ ಆಗೋಯ್ತಾ? ಏನಾಯ್ತಾ? ಹೊಸ ಗಾಡಿನ ಗ್ಯಾರೇಜ್ ತಂದು ಬಿಚ್ಚಿ ಬೆತ್ತಲೆ ಮಾಡಿ ಯಾರ ಈ ಕೆಲಸ ಮಾಡಿದ್ದು? ಹೇಳ್ರ, ಮಾಡ್ಬಾರ್ದಲ್ಲ ಮಾಡಿ ಮಳ್ಳ ಕೂತಿದ್ದೀರಾ? ನಾವಲ್ಲ. ಓಹೋ, ಅಂದ್ರೆ ನಮ್ಮ ಮಾವ ವೇಸ್ಟ್ ಬಾಡಿ, ನಮ್ಮ ಮಾವ ಕೈಲಾಗ, ನಮ್ಮ ಮಾವ. ಯಾಕಪ್ಪ ಈ ಸಂದರ್ಭದಲ್ಲಿ ನನ್ನ ಪುರುಷತ್ವನ ತೂಕಕ್ಕಾಗ್ತೀಯಾ? ಸುಮ್ನಿರಪ್ಪ. ನಿಮ್ಗೆ ಗೊತ್ತಾಗಲ್ಲ, ಸತ್ಯ ಗೊತ್ತಾಗ್ಬೇಕು. ಬಾಯಿ ತೆಗೆದ್ರೆ ಗೊತ್ತಾಗುತ್ತೆ ಸ್ವೀಟ್ ತಿಂದವನ್ ಯಾರು ಅಂತ. ಹಂಗ್ ಮಾಡಕ್ಕಾಗಲ್ಲ, ಸುಮ್ನಿರಪ್ಪ. ನಮಗೆ ಇವ್ರ ಸವಾಸನು ಬೇಡ, ಈ ಡೀಲು ಬೇಡ. ಇಂತ ಚಿಕ್ಕ ವಿಷಯಕ್ಕೆಲ್ಲ ಡೀಲ್ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಸರ್? ಖುಷಿ ಏನ್ರಿ? ಸುಭದ್ರೆಯಾದ ಸುಮಿತ್ರೆ ನನ್ನ ಆಜ, ಅವಳ ಶೀಲ ಹೋಗಿದ್ದು ಚಿಕ್ಕ ವಿಷಯ ಏನ್ರಿ ನಿಮ್ಗೆ? ಅಲ್ಲ ನೋಡಿ, ಬೇಕಾದ್ರೆ ಎಲ್ರ ಪರವಾಗಿ ನಾನು ಇವ್ರ ಕಾಲ್ ಹಿಡ್ಕೊತೀನಿ. ಅಯ್ಯೋ, ಇವರೆಲ್ಲ ಸಿಕ್ಕಿದ್ದನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಇವನ್ ತಿರ್ಗಾ ಕಾಲ್ ಹಿಡ್ಕೋತಾನಂತೆ. ಡೀಲ್ ಇಸ್ ಕ್ಯಾನ್ಸಲ್. ಅಯ್ಯೋ ಬಸ್, ಏನ್ ಬಸ್ ಡೀಲ್ ಕ್ಯಾನ್ಸಲ್ ಅಂತ ಅವನೇ? ನಮ್ ಫಿಲ್ಮ್ ಗತಿ. ರಾತ್ರಿ ನಿಮ್ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮಾವನ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೀವು ನಮ್ಮ ಮಾವನ ಸಪೋರ್ಟ್ ಮಾಡ್ತಾರೆ, ಆಕ್ಟ್ ಮಾಡಿ, ಓವರ್ ಆಕ್ಟ್ ಮಾಡಿ. ಲೇ ನರಸಿಂಹ, ನನ್ನೇ ಹೆಸರಿಟ್ಟು ಕರಿತೇನಾ? ಹೆಸರು ಯಾಕ ಕರಿ ಹಚ್ತಾನೆ, ಇನ್ನೇನ್ ಕೆರಿ ಯಾಕ? ನೀವ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ನನ್ನ ಮಕ್ಕಳ ನಿಮ್ಗೆ ಕಿತ್ತೋಗಿರೋ ಚಪ್ಪಲಿ ತಗೊಂಡು ನೋಡ್ಬೇಕಲ್ಲೇ. ಮುಚ್ಚ ಬಾಯಿ, ಸಾಯಿಸ್ಬಿಡ್ತೀನಿ. ಲೇ, ನನ್ನ ಸಾಯಿಸಕ್ಕೆ ನಿನಗೆ ನೈಫೋ ಗನ್ನೋ ಬೇಕಲ್ಲೇ? ನಿನ್ನ ಸಾಯಿಸಕ್ಕೆ ನನಗೆ ನಾಲಿಗೆ ಸಾಕು, ಅದ್ರಲ್ಲೇ ಎದ್ದು ಬಿಡ್ತೀನಿ. ಚೆಕ್ ಪೋಸ್ಟ್ ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಉಪಯೋಗಿಸ ಹೆಂಗ್ಸಿದ್ದಂಗ ಅವಳು ನಾನ್ ಮುಟ್ತೀನ. ಏನು ನಮ್ಮ ಮಾವನಿಗೆ ಆವಾಜ? ನಮ್ಮ ಮಾವ ಒಂದ್ಸಲ ಆಗ್ಲಾದ್ಮೇಲೆ ಮುಗೀತು. ಕರೆಕ್ಟ್ ಹೇಳಿ ಮಯ್ಯ, ಹೋಗಿರೋದೆ ನಂದಿನಿ ಆಲ ಶೀಲ. ಕಮಂಗಿ ಬೇಡ, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಮುಟ್ಟಾಳ, ಯಾರೋ ನೀನಲ್ಲೇ ಹೇಳಿದ್ರೆ ಗೊತ್ತಾಗೋದು. ನಾನೊಂದು ಕಾಲ್ ಮಾಡಿದ್ರೆ ಸಾಕು, ನಾಯಕ್ ಬಾಯಿಲಿರ್ತಾನೆ. ನಾಯಕ ನಾಯಕ ಬರ ಕೇಳ್ರಿ ನೋಡೋಣ. ಮಾವನು ಟೈಗರ್ ಪ್ರಭಾಕರ್, ಹೋಟೆಲ್ ಶೆಲ್ಟಾನ್, ರೂಮ್ ನಂಬರ್ 203. ಕಾರಲ್ಲಾಗ್ಲಿ ಕಾಲಲ್ಲಾಗ್ಲಿ, ಡೇ ಆಗ್ಲಿ ನೈಟ್ ಆಗ್ಲಿ, ಸಿಂಗಲ್ ಆಗ್ಲಿ, ಸೈನ್ಯನೇ ಬರ್ಲಿ, ನಮ್ಮ ಮಾವ ಜನ ಕಟ್ಟೋದು. ಸೂಪರ್ ಹೇಳಿ ಮಯ್ಯ. ಆಜಾ ಮೇರೆ ದಿಲ್ ಕರಾಣೆ ಆಜಾ. ಬಿಡತಾರೆ ತಿರ್ಗಾ ಕೈ ಹಾಕ್ಬಿಟ್ರ ಬಿಡ್ರ. ಲೋ, ನಾನ್ ಬಿಸಿ ಇರ್ತೀನಿ, ಸುಮ್ನೆ ಯಾಕ್ರ ಇಲ್ಲಿ ಕರ್ಕೊಂಡ್ ಬರ್ತೀರಾ? ಹಾಯ್ ಗಾಯ್ಸ್, ಏನ್ ನನ್ ಕರ್ದಿದ್ದು? ಕಮಂಗಿ. ಅಯ್ಯೋ, ಕಿಡ್ನಿ ಕಮ್ಮಂಗಿ. ಬಳ್ಳಾರಿ ಭುವನೇಶ್ವರಿಯಲ್ಲಿ ಲೊಕೇಶನ್ ನೋಡಕ್ ಹೋಗೋರೆ. ಲೊಕೇಶನ್ ಡೈರೆಕ್ಟರ್ ಅಂದ್ಮೇಲೆ ಅದೇ ತಾನೇ ಕೆಲಸ. ಡೈರೆಕ್ಟ್ರಾ? ಯಾ, ಆಫ್ ಕೋರ್ಸ್ ಯಾ, ಈಸ್ ಮೇಕಿಂಗ್ ಅ ಮೂವಿ. ಹೀರೋ ಯಾರು? ಹೀರೋ ಯಾರ? ಹಲೋ, ಯಾರ್ಯಾರೋ ಹೀರೋ ಆಗ್ತಾರೆ ಅಂದ್ರೆ ನಾನ್ ಯಾಕೆ ಈ ಡೀಲ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗಿತ್ತು? ಐ ಆಮ್ ದ ಹೀರೋ. ಎಸ್, ಇನ್ನೊಂದು ವಿಷಯ ಗೊತ್ತಾ? ನನ್ನ ಹೀರೋಯಿನ್ ಮೋಹಕ ತಾರೆ ರಮ್ಯಯ್ಯ. ಪ್ರೊಡ್ಯೂಸರ್ ಯಾರು ಗೊತ್ತಾ? ಅಲ್ಲಿ ನೋಡಿ ಬರ್ತಾವ್ರೆ. ಎಸ್. ಯಾರು? ಯಾರು ಬಗಳ್ರು? ಓಹೋ, ನೀನೇನು ಸಿಮ್ಗಣ್ಣನು? ನೀನ ಮಾಫಿಯಾ ಲೀಡ್ರು. ನೆನ್ನೆನ ಬರಕ್ ಕೇಳದ್ನಲ್ಲೋ, ಯಾಕೆ ಬರ್ಲಿಲ್ಲ? ಏನ್ ಭಯನಾ? ಅವನೆಲ್ಲೋ. ಯಾರು? ನಿನ್ನ ಅಳಿಯ ಭುವನೇಶ್ವರ್. ಡೀಲ್ ಕ್ಯಾನ್ಸಲ್ ಆದ್ಮೇಲೆ ಅವನ ಹತ್ರ ನಿನ್ ಮಾತು? ನೀನ್ ಡಾನ್ ಅನ್ಕೊಂಡ್ಬಿಟ್ಟಿದ್ಯೇನೋ? ನಿನ್ನಂತ ಮಾಫಿಯಾ ಡಾನ್ಗಳನ್ನ ನನ್ನ ಬ್ಯಾಂಕ್ ಅಕೌಂಟ್ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದೀನಿ. ನೀನ್ ಮನುಷ್ಯನ ರಾಕ್ಷಸನ ದೆವ್ವನೋ? ನನ್ ಸತ್ರ ನನ್ನ ಫ್ಯಾಮಿಲಿಗೆ ಯಾರೋ ದಿಕ್ಕು. ಒಂದ್ ತಿಳ್ಕೊ, ನೀನ್ ಡಾನ್ ಅಲ್ಲ, ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದ ಅಷ್ಟೇ. ಡಾನ್ ಕ್ಯಾರೆಕ್ಟರ್. ಓಹೋ, ನಿಮ್ಗೆ ಅದು ಗೊತ್ತಿಲ್ವಾ? ಹೋಗ್ಲಿ ಅಪ್ಪ, ಇದು ರಿಯಾಲಿಟಿ ಶೋ ಅಂತ ಗೊತ್ತಿದ್ಯಾ? ರಿಯಾಲಿಟಿ ಶೋನಾ? ಅದು ಗೊತ್ತಿಲ್ವಾ? ನಿನ್ಗೇನ್ ಮೆಂಟ್ಲಾ? ಮಾಡ್ತೀನಿ, ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ಸರ್ ರವಿಚಂದ್ರನ್ ಸರ್ ಪ್ಲೀಸ್ ಸರ್ ನನಗೆ ಈ ಮೆಂಟಲ್ ಜೊತೆ ಇರಕ್ ಆಗಲ್ಲ ಸರ್. ಏನೋ ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇದ್ದಿನ ಒದೆ ತಿಂದೆ ಸರ್. ಇನ್ ನನ್ ಕೈಲಿ ಆಗಲ್ಲ ಸರ್. ದಯವಿಟ್ಟು ಇಂಥವ್ರಿಗೆ ಎನ್ಕರೇಜ್ ಮಾಡಬೇಡಿ ಸರ್, ನೀವು ಮಾಡಬೇಡಿ ಸರ್. ಯಾರ ಜೊತೆ ಮಾತಾಡ್ತಾ ಇದ್ಯಾ? ಓಹೋ, ನಿಂಗೆ ಅದು ಗೊತ್ತಿಲ್ವಾ? ನಮ್ ಚಾನಲ್ ಓನರ್ ಗೊತ್ತಿಲ್ಲ, ನಮ್ ಪ್ರೋಗ್ರಾಮ್ ಕ್ರಿಯೇಟರ್ ಗೊತ್ತಿಲ್ಲ, ಟೋಟಲ್ ಆಗಿ ನಮ್ ಬಾಸೇ ಗೊತ್ತಿಲ್ಲ ಅಲ್ಲ? ಅಂದ್ರೆ ರವಿಚಂದ್ರನ್ ಈ ಪೆನ್ನಲ್ಲಿ ಇದಾರ? ರವಿಚಂದ್ರನು ಈ ಪೆನ್ನಲ್ಲಿ, ಇದು ಪೆನ್ ಕ್ಯಾಮ್ರಾ. ರವಿಚಂದ್ರನು ಸ್ಟುಡಿಯೋದಲ್ಲಿ ಕುತ್ಕೊಂಡು ಇಲ್ಲಿ ಆಗೋದನ್ನೆಲ್ಲ ನೋಡ್ತಾ ಇದ್ದಾರೆ ಸರ್. ಈ ನನ್ನ ಮಕ್ಕಳೆಲ್ಲ ಟಾಪ್ ಆಂಗಲ್ ನೋಡಿ ಸರ್. ಏನು ನರಸಿಂಹ ಇದು? ಇವನ್ ಹೀರೋ ಅಂತಾನೆ, ಇವನ್ ರಿಯಾಲಿಟಿ ಶೋ ಅಂತಾನೆ, ನಂದು ಡಾನ್ ಕ್ಯಾರೆಕ್ಟರ್ ಅಂತೆ. ಇನ್ನೂ ಗೊತ್ತಾಗ್ಲಿಲ್ವಾ? ಇವನ್ನ ಯೂಸ್ ಮಾಡ್ಕೊಂಡು ನಿನ್ನ ಕಡೆಯವ್ರನ್ನ ಹಿಡಿಯೋದಿಕ್ಕೆ ಪ್ಲಾನ್ ಮಾಡಿದಾನೆ ಆ ಭರತ್. ಪಕ್ಕಾ ಪೊಲೀಸ್ ಟ್ರ್ಯಾಪ್. ಆ ಪಿಕ್ಚರ್ ಹೀರೋ ನೀವೇ. ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ.
ಆ ಭರತ್ ಬಂಡೆ ಕಲ್ಲನ್ನು ಗುದ್ದಿ ನೀರ್ ತೆಗಿಯವನು. ಅವನು ಮುಂದೆ ನೀವು ಓಪನ್ ಆಗಿ ಪೋಸ್ ಕೊಡ್ತೀರಾ? ಕೂಲ್ ಬಾಸು ಕೂಲ್. ಅವನು ಎನಿ ಮೂಮೆಂಟ್ ಲ್ಯಾಂಡ್ ಆಗ್ಬೋದು.